ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ನನಗೆ ಫೇಸಲ್ಲಿ ತುಂಬ ಟ್ಯಾನ್ ಆಗಿದೆ ಮತ್ತು ಪಿಂಪಲ್ಸ್ ಕೂಡ ಆಗಿದೆ. ಯಾಕೆಂದರೆ ಈ ಸಮ್ಮರ್ ಸೀಸನ್ಗೆ ತುಂಬ ಸ್ವೆಟ್ ಆಗೋದ್ರಿಂದ ನನಗೆ ಫೇಸಲ್ಲಿ ಪಿಂಪಲ್ಸ್ ಆಗಿ ಅದಕ್ಕೆ ಮಾರ್ಕ್ಸ್ ಕೂಡ ಆಗ್ತಾ ಇದೆ. ಇದಕ್ಕೋಸ್ಕರ ಒಂದು ಹೋಮ್ ರೆಮಿಡಿನ ಮಾಡ್ಕೊತಾ ಇದ್ದೆ. ಸೊ ಇವತ್ತು ನಾನು 2 ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ. ಒಂದು ಕಾಫಿ ಐಸ್ ಕ್ಯೂಬ್ಸ್, ಇನ್ನೊಂದು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್. ಸೊ ಈ ಕಾಫಿ ಐಸ್ ಕ್ಯೂಬ್ಸ್ ಯಾಕೆ ಅಂದರೆ ಇದು ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗುತ್ತಲ್ವಾ, ಸೊ ಅದನ್ನು ಅವಾಯ್ಡ್ ಮಾಡುತ್ತೆ, ಹಾಗೆ ಓಪನ್ ಪೋರ್ಸ್ ಕೂಡ ಅವಾಯ್ಡ್ ಮಾಡುತ್ತೆ. ಈ ಫೇಸ್ ಪ್ಯಾಕ್ ಬಂದು ನಿಮ್ಮ ಫೇಸಲ್ಲಿ ಟ್ಯಾನ್ ಆಗಿದ್ರೆ ಅದನ್ನು 7 ಡೇಸ್ ಒಳಗಡೆ ನಿಮ್ಮ ಫೇಸಲ್ಲಿ ಆಗಿರೋ ಟ್ಯಾನ್ನ ಫುಲ್ಲಾಗಿ ರಿಮೂವ್ ಮಾಡುತ್ತೆ. ಸೊ 7 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಬೇಕು. 7 ಡೇಸ್ ಆದಮೇಲೆ ನೀವು ಆಲ್ಟರ್ನೇಟ್ ಡೇಸ್ ಯೂಸ್ ಮಾಡ್ಕೊತಾ ಬಂದರೆ ನಿಮ್ಮ ಫೇಸಲ್ಲಿ ಟ್ಯಾನ್ ಆಗಲ್ಲ. ಸೊ ಇದು ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇವಾಗ ಫಸ್ಟು ನಾನು ಈ ಕಾಫಿ ಐಸ್ ಕ್ಯೂಬ್ಸ್ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ತೊಗೊಳ್ಳಿ. ಫಿಲ್ಟರ್ಡ್ ವಾಟರ್ನ ತೊಗೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಳ್ಳಿ. 1 ಸ್ಪೂನ್ ಸಾಕು, ಜಾಸ್ತಿ ತೊಗೋಬೇಡಿ, ತುಂಬ ಆಗುತ್ತೆ. ಆಮೇಲೆ ಅದಕ್ಕೆ ಅರ್ಧ ಸ್ಪೂನಷ್ಟು ಜೇನುತುಪ್ಪ ತೊಗೊಳ್ಳಿ. ಜೇನುತುಪ್ಪನ ಜಾಸ್ತಿ ತೊಗೋಬೇಡಿ. ಜೇನುತುಪ್ಪ ನಿಮ್ಮ ಫೇಸ್ಗೆ ಒಳ್ಳೆ ಗ್ಲೋ ಕೊಡಲಿ ಅಂತ ಆ್ಯಡ್ ಮಾಡ್ತಾ ಇರೋದು. ಹಾಗೆ ಇದಕ್ಕೆ ರೋಸ್ ವಾಟರ್ ಬಂದು ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೊಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕ್ಕೊತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಂದು ನಿಮ್ಮ ಫೇಸ್ಗೆ ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ, ಓಪನ್ ಪೋರ್ಸ್ನ ಕಮ್ಮಿ ಮಾಡುತ್ತೆ, ಹಾಗೆ ಫೇಸಲ್ಲಿರೋ ಡಾರ್ಕ್ ಸ್ಪಾಟ್ಸ್ನ ಕಮ್ಮಿ ಮಾಡುತ್ತೆ. ಹಾಗೆ ಇದು ಕೆಲವರಿಗೆ ಪಿಂಪಲ್ಸ್ ಕೂಡ ಕಮ್ಮಿ ಮಾಡಿದೆ. ಈಗ ಇದನ್ನು ನೀರು ಮಿಕ್ಸ್ ಮಾಡ್ಕೊಂಡು ಒಂದು ಐಸ್ ಟ್ರೇಗೆ ಈ ವಾಟರ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ಒಂದು 5 to 6 hours ನೀವು ರೆಫ್ರಿಜರೇಟ್ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ರೆಫ್ರಿಜರೇಟ್ ಮಾಡಬೇಡಿ. ಡೈಲಿ ಒಂದೊಂದು ಐಸ್ ಕ್ಯೂಬ್ ತೊಗೊಂಡು ನೀವು ಯೂಸ್ ಮಾಡ್ಕೋಬಹುದು. ಸೊ ಎಲ್ಲ ಐಸ್ ಕ್ಯೂಬು ಖಾಲಿ ಆದಮೇಲೆ ಮತ್ತೆ ಹೊಸದಾಗಿ ನೀವು ರೆಡಿ ಮಾಡ್ಕೋಬಹುದು. ಸೊ ಐಸ್ ಕ್ಯೂಬ್ ನೋಡಿ ಈ ಥರ ರೆಡಿ ಇದೆ. ಇವಾಗ ಇದನ್ನು ಫೇಸ್ಗೆ ಮಸಾಜ್ ಮಾಡೋಣ. ಸೊ ಇವಾಗ ಐಸ್ ಕ್ಯೂಬ್ಸ್ ರೆಡಿ ಆಗಿದೆ. ಇದನ್ನು ಫೇಸ್ ವಾಶ್ ಮಾಡ್ಕೊಂಡು ಫೇಸ್ ಮೇಲೆ ಫುಲ್ ಮಸಾಜ್ ಮಾಡಬೇಕು. ನಾನಿವಾಗ ಫೇಸ್ ಫುಲ್ಲು ಮಸಾಜ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಫೇಸಲ್ಲಿ ಅಲ್ಲಲ್ಲಿ ಒಂದೊಂದು ಪಿಂಪಲ್ ಆಗಿದೆ. ಯಾಕೆ ಅಂದರೆ ತುಂಬ ಸ್ವೆಟ್ ಆಗಿ, ಸೊ ಒಂದೊಂದು ಈ ಸ್ವೆಟ್ಟಿಗೋಸ್ಕರ ಇನ್ಫೆಕ್ಷನ್ ಥರ ಆಗಿ ಸ್ವೆಟ್ ರಿಯಾಕ್ಷನಿಂದ ನನಗೆ ಪಿಂಪಲ್ ಆಗಿದೆ. ಅದು ಒಂದೊಂದು ದೊಡ್ಡದಾಗಿ ಆಗಿ ಸ್ವಲ್ಪ ಮಾರ್ಕ್ ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಐಸ್ ಕ್ಯೂಬ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಿಂದ ಫೇಸ್ ಮಾರ್ಕ್ ಕಮ್ಮಿ ಆಗುತ್ತೆ. ಇವಾಗ ಫೇಸ್ ಫುಲ್ಲು ಮಸಾಜ್ ಮಾಡಿ ಆಗಿದೆ. ಮಸಾಜ್ ಮಾಡಿ ಆದಮೇಲೆ ಹಾಗೆ ಬಿಟ್ಬಿಡಬೇಕು ಫೇಸ್ನ. ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸುಮ್ಮನೆ ಹಾಗೆ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಪ್ಯಾಕ್ ಹಾಕ್ಕೊಳ್ಳೋಣ. ಐಸ್ ಮಸಾಜ್ ಮಾಡಾದ್ಮೇಲೆ ತಕ್ಷಣ ನೀವು ಫೇಸ್ ಪ್ಯಾಕ್ನ ಹಾಕಬಾರ್ದು. 1 2 to 3 hours ಗ್ಯಾಪ್ ಬಿಡಿ. ಇಲ್ಲಾಂದರೆ ನೀವು ಮಾರ್ನಿಂಗ್ ಟೈಮ್ ಇಲ್ಲ ಆಫ್ಟರ್ನೂನ್ ಟೈಮಲ್ಲಿ ಐಸ್ ಮಸಾಜ್ನ ಮಾಡ್ಕೊಳ್ಳಿ. ಸೊ ಈವ್ನಿಂಗ್ ಟೈಮಲ್ಲಿ ಪ್ಯಾಕ್ ಹಾಕ್ಕೊಳ್ಳಿ. ಮಲಗೋಕ್ಕಿಂತ ಮುಂಚೆ ಒಂದು 1 hour 2 hours ಮುಂಚೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ, ಫೇಸ್ ವಾಶ್ ಮಾಡಿ, ಒಂದೊಳ್ಳೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಮಲ್ಕೋಬೋದು. ಸೊ ಇವಾಗ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಬೇಸನ್ ಫ್ಲೋರ್ ಇರ್ತಿರಲ್ಲ, ಸೊ ಅದನ್ನು ಹಾಕ್ಕೊಳ್ಳಿ. ಈ ಕಡಲೆ ಹಿಟ್ಟು ಬಂದು ಎಲ್ಲ ಥರ ಕಾಂಬಿನೇಷನ್ ಸ್ಕಿನ್ಗೂ ಸೂಟ್ ಆಗುತ್ತೆ, ಎಲ್ಲ ಥರ ಸ್ಕಿನ್ಗೂ ಸೂಟ್ ಆಗುತ್ತೆ. 1 ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್. ಸೊ ಕಡಲೆ ಹಿಟ್ಟು ಬಂದು ನಿಮ್ಮ ಸ್ಕಿನ್ನ ಒಳ್ಳೆ ಎಕ್ಸ್ಫ್ಲೋರೇಟ್ ಮಾಡುತ್ತೆ ಮತ್ತು ಸ್ಕಿನ್ನಲ್ಲಿರೋ ಡರ್ಟ್ನ ರಿಮೂವ್ ಮಾಡುತ್ತೆ. ಹಾಗೆ ಸ್ಯಾಂಡಲ್ವುಡ್ ಪೌಡರ್ ಬಂದು ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಟ್ಯಾನ್ ಆಗಿರೋದನ್ನ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ನಾನು ಆರೆಂಜ್ ಪೀಲ್ ಪೌಡರ್ ತೊಗೊಂಡಿದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. 1/4 ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಬಂದು ನಿಮಗೆ ಪಿಂಪಲ್ಸ್ ಆಗಿದ್ರೆ ಅದನ್ನು ಕಮ್ಮಿ ಮಾಡುತ್ತೆ. ಪಿಂಪಲ್ಸಿಂದ ಮಾರ್ಕ್ಸ್ ಆಗಿದ್ರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಸನ್ ಟ್ಯಾನ್ ಆಗಿದ್ರು ಕಮ್ಮಿ ಮಾಡುತ್ತೆ. ಫೇಸ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಹಾಗೆ ಇದಕ್ಕೆ ನಾನು 2 ರಿಂದ 3 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ನಿಮ್ಮದು ಡ್ರೈ ಸ್ಕಿನ್ ಆದರೆ ಹಾಲು ಇಲ್ಲಾಂದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಆಯಿಲ್ ಸ್ಕಿನ್ ಆದರೆ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಫೇಸ್ಗೆ, ಒಳ್ಳೆ ಮಾಯ್ಶ್ಚರೈಸರ್ ಕೊಡುತ್ತೆ, ಹಾಗೆ ಒಳ್ಳೆ ಫೇಸ್ಗೆ ಗ್ಲೋ ಕೊಡುತ್ತೆ. ಸೊ ಇದನ್ನು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಗೆ ಮಾಡ್ಕೋಬೇಡಿ. ಪೇಸ್ಟ್ನ ಸ್ವಲ್ಪ ತೆಳುವಾಗಿ ರೆಡಿ ಮಾಡ್ಕೊಂಡು ಇದು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಇವಾಗ ಪ್ಯಾಕ್ ರೆಡಿಯಾಗಿದೆ.
ಫೇಸ್ಗೆ ಫುಲ್ಲು ಅಪ್ಲೈ ಮಾಡಿ. ಸೊ ನನ್ನ ಫೇಸಲ್ಲಿ ಸ್ವಲ್ಪ ಪಿಂಪಲ್ಸ್ ಆಗಿದೆ, ಹಾಗೆ ಟ್ಯಾನ್ ಕೂಡ ಆಗಿದೆ ಅಂದ್ಬಿಟ್ಟು ಈ ಪ್ಯಾಕ್ನ ಯೂಸ್ ಮಾಡ್ತಾ ಇರೋದು. ಫೇಸ್ ಫುಲ್ಲು ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಬಿಡಬೇಕಾಗತ್ತೆ. 15 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ಫೇಸ್ನ ವಾಶ್ ಮಾಡಬೇಕು. ಸೊ ಇವಾಗ ಫೇಸ್ ಫುಲ್ಲು ಅಪ್ಲೈ ಮಾಡಿ ಆಗಿದೆ. ಒಂದು 10 ಮಿನಿಟ್ಸ್ ಡ್ರೈ ಆದರೆ ಸಾಕು, ಆಮೇಲೆ ಫೇಸ್ ವಾಶ್ ಮಾಡೋಣ. ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫಸ್ಟ್ ಟೈಮ್ ನೀವು ಫೇಸ್ ಪ್ಯಾಕ್ನ ಯೂಸ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಂದರೆ ತುಂಬ ಫುಲ್ ಟ್ಯಾನ್ ಎಲ್ಲ ಹೋಗಿಬಿಡುತ್ತೆ ಅಂತಲ್ಲ, ಸೊ ನಿಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು ಡೇ ಬೈ ಡೇ ಯೂಸ್ ಮಾಡ್ತಾ ನಿಮ್ಮ ಫೇಸಲ್ಲಿ ಟ್ಯಾನ್ ಪರ್ಮನೆಂಟ್ ಆಗಿ ರಿಮೂವ್ ಆಗುತ್ತೆ. ಸೊ 7 ಡೇಸ್ ತನಕ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು, ಆವಾಗಲೇ ನಿಮಗೆ ಟ್ಯಾನ್ ರಿಮೂವ್ ಆಗೋದು. ಸೊ ಇವತ್ತಿನ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇದೇ ರೀತಿ ನಾನು ಹೊಸ ಸ್ಕಿನ್ ಕೇರ್ ಟಿಪ್ಸ್ನ ನಿಮಗೆ ತೊಗೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.